ನಮಸ್ತೆ. ನನ್ನ ಹೆಸರು ಸಾವಿತ್ರಿ. ನಾನು ಡಾಕ್ಟರ್ ಎಸ್ ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಅಂತಿಮ ಪದವಿ ವಿದ್ಯಾರ್ಥಿಗಳಿಗೆ ಭಾರತದಲ್ಲಿ ಆರ್ಥಿಕ ರಾಷ್ಟ್ರೀಯತೆ ಈ ವಿಷಯವಾಗಿ ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಆರ್ಥಿಕವಾಗಿ ಒಂದು ದೇಶ ಸ್ವಾವಲಂಬನೆಯನ್ನು ಪಡಿಬೇಕಾದರೆ ಆರ್ಥಿಕ ರಾಷ್ಟ್ರೀಯತೆ ಎನಿಸ್ತದೆ. ಅಂದರೆ ಹಣಕಾಸು ಪೂರೈಕೆಯಲ್ಲಿ ಉದ್ಯಮಿಗಳ ಮಾಲೀಕತ್ವ, ನಿರ್ವಹಣೆ, ಉತ್ಪಾದನೆ ಹಾಗೂ ವಿತರಣೆ ಈ ಮೊದಲಾದವೆಲ್ಲವೂ ಭಾರತೀಯರ ಹತೋಟಿಯಲ್ಲಿರಬೇಕು ಇರೋದೊಂದರ್ಥ. ಇದು ಬ್ರಿಟಿಷರ ವಸಾಹತು ಆರ್ಥಿಕ ನೀತಿಗೆ ವಿರುದ್ಧವಾಗಿ ಹುಟ್ಕೊಂಡಿತ್ತು. ಏಕೆಂದರೆ ಅವರ ಆರ್ಥಿಕ ವ್ಯವಸ್ಥೆ ವಸಾಹತು ಅಂದರೆ ಆರ್ಥಿಕ ವ್ಯವಸ್ಥೆ ಭಾರತೀಯರ ನಾನಾ ರೀತಿಯ ಶೋಷಣೆಯಾಗಿತ್ತು. ಸಂಪತ್ತಿನ ಸೋರಿಕೆ ಹಾಗೂ ಬಡತನಕ್ಕೆ ಕಾರಣ ಆಗಿತ್ತು. ಆರ್ಥಿಕ ರಾಷ್ಟ್ರೀಯತೆಯ ಪ್ರತಿಪಾದಕರು ಇದನ್ನು ಪ್ರಥಮ ಬಾರಿಗೆ ಪ್ರತಿಪಾದಿಸಿದವರಲ್ಲಿ ದಾದಾಬಾಯಿ ನೌರೋಜಿಯವರು. ಅನಂತರ ಈ ಆರ್ಥಿಕ ರಾಷ್ಟ್ರೀಯತೆಗೆ ಪುಷ್ಟಿ ಕೊಟ್ಟಂಥ ಈ ಒಂದು ಖಾದಿ ಗ್ರಾಮೋದ್ಯೋಗ ಮತ್ತು ಇತರ ಉದ್ಯಮಿಗಳು ಸಹ ಪ್ರೋತ್ಸಾಹಿಸಲಾಯಿತು. ಈ ಖಾದಿ ಬಟ್ಟೆ ತಯಾರಿಕಾ ಉದ್ಯಮಿನಲ್ಲಿ ಮೊದಲ ಬಾರಿಗೆ ಆರ್ಥಿಕ ರಾಷ್ಟ್ರೀಯತೆ ತತ್ವವನ್ನು ಅಳವಡಿಸಿಕೊಳ್ಳಾಯಿತು. ಈ ವೇಳೆಯಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಕರೆ ಕೊಟ್ಟಂಥ ಇದರಲ್ಲಿ ಪ್ರಮುಖರು ಆದವರಲ್ಲಿ ಬಂಗಾಳದ ಸಂಜೀವಿನಿ ಪತ್ರಿಕೆಯ ಕೃಷ್ಣಕುಮಾರ್ ಮಿತ್ರ, ಕಾಂಗ್ರೆಸ್ ಪಕ್ಷದ ಸುರೇಂದ್ರನಾಥ್ ಬ್ಯಾನರ್ಜಿ, ರಾಷ್ಟ್ರಕವಿ ರವೀಂದ್ರನಾಥ ಟ್ಯಾಗೂರ್ ಅವರು, ಅಶ್ವಿನಿ ಕುಮಾರದತ್ತ ಮಹರ್ಷಿ, ಅರವಿಂದ್ ಘೋಷ್, ಜೋಗೇಂದ್ರ ಚಂದ್ರ ಘೋಷ್ ಇವರೆಲ್ಲರೂ ಪ್ರತಿಪಾದಕರಾಗಿದ್ದರು. ಹಾಗೆ ದಾದಾಬಾಯಿ ನೌರೋಜಿಯವರು 1877ರಲ್ಲಿ ಪಾವರ್ಟಿ ಅಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಮೇರು ಕೃತಿಯನ್ನು ರಚಿಸಿ ಅದರಲ್ಲಿ ಬ್ರಿಟಿಷರ ಶೋಷಣೆಯನ್ನು ಅಂಕಿಅಂಶಗಳ ಮೂಲಕ ಬಹಿರಂಗಪಡಿಸಿದ್ರು. ರಾಷ್ಟ್ರೀಯ ಆರ್ಥಿಕ ಉದ್ದಿಮೆ ಬೆಳವಣಿಗೆಗೆ ಕರೆ ಕೊಟ್ಟರು. ಹಾಗೆ ಕೃಷ್ಣಕುಮಾರ್ ಅವರು ಸಹ ಬಂಗಾಳದ ಪತ್ರಿಕೋದ್ಯಮಿಯಾದಂಥ ಇವರು ಕೃಷ್ಣಕುಮಾರ್ ಮಿತ್ರ ಅವ್ರ ಪ್ರಕಾರ 1904ರ ಕಲ್ಕತ್ತಾ ನಗರಸಭೆಯಲ್ಲಿ ಆವರಣದಲ್ಲಿ ಅವರು ಸ್ವದೇಶಿ ಅಂದರೆ ರಾಷ್ಟ್ರೀಯ ಆರ್ಥಿಕತೆ ಬೆಳವಣಿಗೆಗೆ ಆರ್ಥಿಕ ಚಳುವಳಿಗೆ ಕರೆ ಕೊಡಬೇಕು ಅಂದರು. ಸಂಜೀವಿನಿ ಪತ್ರಿಕೆಯಲ್ಲಿ ಹಲವು ಲೇಖನಗಳನ್ನು ಪ್ರಕಟಿಸಿದ್ರು. ವಿದೇಶಿ ವಸ್ತುಗಳ ನಿಷೇಧಗೊಳಿಸಿದವು, ಸ್ವದೇಶಿ ಅಂದರೆ ರಾಷ್ಟ್ರೀಯ ಹಂತದಲ್ಲಿ ಉತ್ಪಾದನೆ ಮತ್ತು ಬಳಕೆಗೆ ಆಗ್ರಹಿಸಿದರು. ಹಾಗೆ ಸುರೇಂದ್ರನಾಥ ಬ್ಯಾನರ್ಜಿಯವರು ಸಹ ಬಂಗಾಳದವರೇ ಆದಂಥ ಇವರು ಉಗ್ರ ರಾಷ್ಟ್ರೀಯ ಮುಖಂಡರಾಗಿದ್ದು, ಸುರೇಂದ್ರನಾಥ ಬ್ಯಾನರ್ಜಿಯವರು ಉಜ್ವಲ ರಾಷ್ಟ್ರ ಅಭಿಮಾನ. ಹಾಗೆ ಇವರು ಭಾಷಣಗಳಲ್ಲಿ ಆರ್ಥಿಕ ರಾಷ್ಟ್ರೀಯತೆಗೆ ಕರೆ ಕೊಟ್ಟವರು. ಮತ್ತೊಬ್ಬರು ಕವಿ ಟ್ಯಾಗೂರ್ ಅವರು ರಾಖಿ ಬಂಧನ ಹಬ್ಬದ ಸಂದರ್ಭದಲ್ಲಿ ಸ್ವದೇಶಿ ಚಳುವಳಿಗೆ ಕರೆ ಕೊಟ್ಟರು. ಅದರ ಮೂಲಕ ರಾಷ್ಟ್ರೀಯ ಆರ್ಥಿಕತೆಗೆ ಬೆಂಬಲ ಸೂಚಿಸಿದರು. ಅರವಿಂದರು ಕೂಡ 1907ರಲ್ಲಿ ತಮ್ಮ ಪ್ರಭಾವಿ ಭಾಷಣಗಳಲ್ಲಿ ಸ್ವರಾಜ್ ಹಾಗೂ ಸ್ವದೇಶಿ ಸಿದ್ಧಾಂತಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಬಂದರು. ಇನ್ನು ಜೆ.ಸಿ. ಘೋಷ್ 1904ರಲ್ಲಿ ಘೋಷ್ರವರು ತಾಂತ್ರಿಕ ವಿದ್ಯಾರ್ಥಿಗಳನ್ನು ಜಪಾನ್ನಲ್ಲಿ ತರಬೇತಿಗೊಳಿಸಿ ಲಕ್ಷ್ಮಿ ಕಾಟನ್ ಮಿಲ್ ಎಂಬ ರಾಷ್ಟ್ರೀಯ ಕೈಗಾರಿಕಾ ಘಟಕವನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಿದರು. ಹಾಗೆ ಈ ಕಾರ್ಖಾನೆಗೆ ಬೇಕಾದಂಥ ಯಂತ್ರೋಪಕರಣಗಳನ್ನು ಸೆರಾಂಪುರ್ನಲ್ಲಿದ್ದಂಥ ಕಲ್ಕತ್ತಾದ ಬಳಿ ಡಚ್ಚರಿಂದ ಪಡ್ಕೊಂಡ್ರು. ಡಚ್ಚರು ಭಾರತದ ಶೋಷಿಕರಾಗದೆ ಮಿತ್ರರಾಗಿರ್ತಕ್ಕಂಥ ಒಂದು ಅಂಶವನ್ನು ನಾವು ಈ ಸಂದರ್ಭದಲ್ಲಿ
ಗುರುತಿಸ್ಬೋದು. ಹಾಗೆ ಕಲ್ಕದ ಜಮೀನ್ದಾರರ ದೇಶೀಯ ಉದ್ದಿಮೆಗಳು ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಹಿನ್ನೆಲೆಯನ್ನು ಗುರುತಿಸ್ತೀವಿ. ಅವ್ರ ಪ್ರಕಾರ ಇದೇ ಸಮಯದಲ್ಲಿ ಬಂಗಾಳದ ದೊಡ್ಡ ಜಮೀನ್ದಾರರು ರಾಷ್ಟ್ರೀಯ ಉದ್ಯಮಿಗಳನ್ನು ಸ್ಥಾಪಿಸಿ ದೇಶೀಯ ಪಿಂಗಾಣಿ ವಸ್ತುಗಳು ಆಗಿರ್ಬೋದು, ಹತ್ತಿ ಬಟ್ಟೆ, ಸಿಗರೇಟ್, ಬೆಂಕಿಪಟ್ಟಣ, ಸೋಪು ಮೊದಲಾದವುಗಳನ್ನು ಉತ್ಪಾದಿಸತೊಡಗಿದ್ರು. ವಿದೇಶಿ ವಸ್ತುಗಳಿಗೆ ಬೇಡಿಕೆ ಇಲ್ಲದಂತೆ ಮಾಡಬೇಕು, ಹಾಗಾದರೆ ಮಾತ್ರನೇ ಆರ್ಥಿಕ ರಾಷ್ಟ್ರೀಯತೆಯನ್ನು ಬಲಗೊಳಿಸೋದು. ಈ ಉದ್ಯಮಿಗಳಿಗೆ ಬಂಡವಾಳದ ಕೊರತೆಯಿಂದಾಗಿ ಸ್ವದೇಶಿ ಅಂದರೆ ಉದ್ಯಮಿಗಳು ಮಂದಗತಿಯಲ್ಲಿ ಸಾಗಿದ್ರೂ ಸ್ವದೇಶಿ ವಸ್ತುಗಳ ಒಂದು ಉಪಯುಕ್ತತೆ ಬಗ್ಗೆ ಮತ್ತು ಅದರ ಮಹತ್ವದ ಬಗ್ಗೆ ಎತ್ತಿ ಹಿಡಿದರು. ಹಾಗೆ ರಾಷ್ಟ್ರೀಯ ಬ್ಯಾಂಕುಗಳು ಸ್ಥಾಪನೆಯಾಯಿತು. ಕ್ರಮೇಣ ರಾಷ್ಟ್ರೀಯ ಬ್ಯಾಂಕುಗಳು ಖಾಸಗಿಯವರಿಂದ ಸ್ಥಾಪನೆಗೊಂಡಂತೆಲ್ಲ ರಾಷ್ಟ್ರೀಯ ಆರ್ಥಿಕತೆಗೆ ವಿಶೇಷ ಪ್ರೋತ್ಸಾಹ ಸಿಕ್ತು. ಇನ್ನು ಬ್ಯಾಂಕ್ ಉದ್ಯಮದಲ್ಲಿ ಬಂಗಾಳದ ಜಮೀನ್ದಾರರು ಹೆಚ್ಚಿನ ಆಸಕ್ತಿ ತೋರ್ತಿದ್ರೂ ಗುಜರಾತಿನ ಬನಿಯಾಗಳು, ಪಂಜಾಬಿನ ಅಂದರೆ ಬನಿಯಾಗಳು ಮತ್ತು ಪಂಜಾಬಿಗಳು ಹಾಗೂ ರಾಜಸ್ಥಾನದ ಮಾರ್ವಾಡಿಗಳು, ಕರ್ನಾಟಕದ ಪೈಗಳು ಅಂದರೆ ಬಂಟ್ರು, ಮಂಗಳೂರು ಕಡೆಯ ಶೆಟ್ರು, ಹಾಗೆ ತಮಿಳುನಾಡಿನ ಚೆಟಿಯಾರ್ ಮತ್ತು ಮದ್ಲಿಯಾರ್ ರಾಷ್ಟ್ರೀಯ ಬ್ಯಾಂಕುಗಳನ್ನು ಸ್ಥಾಪಿಸಿ ಉದ್ಯಮಿಗಳಿಗೆ ಸ್ವದೇಶಿ ಬಂಡವಾಳವನ್ನು ಒದಗಿಸೋದಕ್ಕೆ ಪ್ರಾರಂಭಿಸಿದರು. ಪ್ರಾರಂಭದಲ್ಲಿ ಹೀಗೆ ಬಂದ ಬ್ಯಾಂಕುಗಳೆಂದರೆ ಪಂಜಾಬಿನ ಕೆನರಾ ಬ್ಯಾಂಕ್ 1906ರಲ್ಲಿ ಪ್ರಾರಂಭಗೊಂಡಿತು. ಸ್ವದೇಶಿ ಚಳವಳಿಯ ಹಿನ್ನೆಲೆಯಲ್ಲಿ ನ್ಯಾಷನಲ್ ಬ್ಯಾಂಕ್ 1914ರಲ್ಲಿ, ಹಾಗೆ ಬ್ಯಾಂಕ್ ಆಫ್ ಇಂಡಿಯಾ 1914, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು 1915 ಈ ಥರದ ಬ್ಯಾಂಕ್ಗಳು ಸ್ಥಾಪನೆಯಾಯಿತು. ಹಾಗೆ ಮುಂದಿನ ಹಂತದಲ್ಲಿ ಆರ್ಥಿಕ ರಾಷ್ಟ್ರೀಯತೆಗೆ ಸ್ವದೇಶಿ ಚಳುವಳಿಯ ಮೂಲಕ ಪ್ರೋತ್ಸಾಹಿಸಿದರು. ಬಿಪಿನ್ ಚಂದ್ರ ಪಾಲ್, ಲಿಯಾಕತ್ ಹುಸೇನ್, ದೀದಾರ್ ಬಕ್ಷ್, ಅಶ್ವಿನಿ ಕುಮಾರ್ ದತ್ ಇವರುಗಳು ಸಹ ಬಂಗಾಳದಲ್ಲಿ ಸ್ವದೇಶಿ ಬಾಂಧವ್ಯ ಎಂಬ ಚಳುವಳಿಯನ್ನೇ ಪ್ರಾರಂಭಿಸಿದರು. ಕೃಷಿಯಲ್ಲಿ ಆರ್ಥಿಕ ಸ್ವಾಯತ್ತತೆಯನ್ನು ತರೋದಕ್ಕೆ ಪ್ರಯತ್ನಿಸಿದರು. ಈ ಚಳುವಳಿಯ ಸದಸ್ಯರು ರೈತರು ವಿದೇಶಿ ವಸ್ತುಗಳ ನಿಷೇಧವನ್ನು ಜನಪ್ರಿಯಗೊಳಿಸಿದರು. ಅದರ ಮೂಲಕ ಸ್ವದೇಶಿ ಆರ್ಥಿಕ ರಾಷ್ಟ್ರೀಯತೆಯ ಪ್ರಗತಿಗೆ ಕಾರಣರಾದರು. 1920ರ ನಂತರ ಈ ಆರ್ಥಿಕ ರಾಷ್ಟ್ರೀಯತೆ ಹೊಸ ತಿರುವನ್ನೇ ಪಡ್ಕೊಂಡಿತು. ಗಾಂಧೀಜಿಯವರು ಜನಪ್ರಿಯಗೊಳಿಸಿದಂಥ ಖಾದಿ ಗ್ರಾಮೋದ್ಯೋಗ ಚಳುವಳಿಯಿಂದಾಗಿ ರಾಷ್ಟ್ರೀಯ ಕಾರ್ಖಾನೆಗಳ ಸ್ಥಾಪನೆಯಾಯಿತು. ಅದರಲ್ಲಿ ಪ್ರಮುಖವಾಗಿ ಹತ್ತಿ ಗಿರಣಿ 1854ರಲ್ಲಿ ಹತ್ತಿ ಬಟ್ಟೆ ಕಾರ್ಖಾನೆ ಮುಂಬೈನಲ್ಲಿ ಸ್ಥಾಪಿಸಲಾಯಿತು. ಅನಂತರ ಅಹಮದಾಬಾದ್, ನಾಗಪುರ, ಸೊಲ್ಲಾಪುರ, ಮದ್ರಾಸ್, ಬೆಂಗಳೂರು ಈ ಕಡೆಗಳಲ್ಲೆಲ್ಲ ಕಾರ್ಖಾನೆಗಳು ಸ್ಥಾಪನೆಗೊಂಡವು. ಇನ್ನು ಸೆಣಬು ಗಿರಣಿ ಇದು ಬ್ರಿಟಿಷರ ಕಾಲದಲ್ಲೇ ಪ್ರಾರಂಭ ಆದರೂ ಅವರ ಅನುಕೂಲಕ್ಕಾಗಿ ಅವರು ಇಲ್ಲಿನ ಕಚ್ಚಾ ವಸ್ತುಗಳನ್ನು ಸಾಗಿಸೋದಕ್ಕೆ ಮತ್ತು ಸಿದ್ಧಪಡಿಸಿದಂಥ ವಸ್ತುಗಳನ್ನು ರವಾನಿಸೋದಕ್ಕೆ ಗೋಣಿ ಚೀಲಗಳು ಅತ್ಯಂತ ಅವಶ್ಯಕವಾಗಿತ್ತು. ಹೀಗಾಗಿ ಇವರು ಇದನ್ನು ಮೊದಲಿಗೆ ಪ್ರಾರಂಭಿಸಿದ್ರು. ನಂತರ ಇದನ್ನು ಭಾರತದಲ್ಲಿ ಈ ಸೆಣಬು ಗಿರಣಿಗಳು ಪ್ರಾರಂಭ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯನ್ನು ಗುರುತಿಸ್ತೀವಿ. ಅಂದರೆ ಭಾರತದಲ್ಲಿ ವಿಶೇಷವಾಗಿ ಬಂಗಾಳದಲ್ಲಿ 1947ರ ಹೊತ್ತಿಗೆ 113 ಸೆಣಬು ಗಿರಣಿ ಕಾರ್ಖಾನೆಗಳು ಅಸ್ತಿತ್ವಕ್ಕೆ ಬಂತು. ಇನ್ನು ಕಬ್ಬಿಣ ಮತ್ತು ಕಾರ್ಖಾನೆಗಳು ಇವು ವಿಶೇಷವಾಗಿ ಬಿಹಾರ ರಾಜ್ಯದ ಜರಿಯಾ ಇಲ್ಲಿ 1873ರಲ್ಲಿ ಬಾರ್ಕಾರ್ ಐರನ್ ವರ್ಕ್ ಎಂಬ ಹೆಸರಿನಲ್ಲಿ ಸ್ಥಾಪನೆಗೊಂಡಿತು. ಇದರ ಒಡೆತನ ಬೆಂಗಾಲ್ ಸ್ಟೀಲ್ ಆ್ಯಂಡ್ ಐರನ್ ವರ್ಕ್ಸ್ ಈ ಥರದ ಕಂಪನಿಗಳು ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತು. ಅಂದರೆ ಈ ಒಡೆತನ ಬೆಂಗಾಲ್ ಸ್ಟೀಲ್ ಆ್ಯಂಡ್ ಐರನ್ ಕಂಪನಿಗೆ ಸೇರಿದ್ದು.
ಅದರ ಜೊತೆಗೆ ವಿಶೇಷವಾಗಿ ಎರಡನೇ ಕಬ್ಬಿಣದ ಕಾರ್ಖಾನೆ 1907ರಲ್ಲಿ ಜಮ್ಶೆಡ್ಪುರದಲ್ಲಿ ಅಲ್ಲಿ ಸ್ಥಾಪನೆ ಆಯಿತು. ಇದರ ಸ್ಥಾಪಕ ಜಮ್ಶೆಡ್ ಜಿ ಟಾಟಾ. 1923ರಲ್ಲಿ ಮೈಸೂರು ಅಂಡ್ ಸ್ಟೀಲ್ ವರ್ಕ್ಸ್ MSIW ಭದ್ರಾವತಿಯಲ್ಲಿ ಆರಂಭಗೊಂಡಂಥ ಇದರ ರೂವಾರಿ ಸರ್ ಎಂ ವಿಶ್ವೇಶ್ವರಯ್ಯನವರು. ಇನ್ನು ಗಾಜಿನ ಕಾರ್ಖಾನೆ 1947ರ ವೇಳೆಗೆ ಸುಮಾರು 100 ಗಾಜಿನ ಕಾರ್ಖಾನೆಗಳು ಭಾರತದಲ್ಲಿ ಸ್ಥಾಪನೆಗೊಂಡವು. ಹಾಗೆ ಕಾಗದ ಕಾರ್ಖಾನೆ 1870ರಲ್ಲಿ ಕಲ್ಕತ್ತಾದ ಬಳಿ ಹೂಗ್ಲಿಯಲ್ಲಿ ಕಾಗದ ಕಾರ್ಖಾನೆ ಸ್ಥಾಪನೆಯಾಯಿತು. ಅನಂತರ ಲಕ್ನೋ 1779ರಲ್ಲಿ, ಹಾಗೆ ತೀರ್ಥಗಢ್ ಇಲ್ಲಿ ವಿಶೇಷವಾಗಿ 1882ರಲ್ಲಿ, ಇನ್ನು ಪೂನಾ 1885ರಲ್ಲಿ, ರಾಣಿ ಗಂಜಾಂ 1889ರಲ್ಲಿ, ಭದ್ರಾವತಿನಲ್ಲಿ 1939ರಲ್ಲಿ, ಹೈದರಾಬಾದಿನ ಸಿರಾಪುರ್ 1942ರಲ್ಲಿ ಈ ಕಡೆಯಲ್ಲೆಲ್ಲ ಕಾಗದ ಕಾರ್ಖಾನೆಗಳು ಸ್ಥಾಪನೆಯಾಯಿತು. ಇನ್ನು ಸಿಮೆಂಟ್ ಕಾರ್ಖಾನೆ 1904ರಲ್ಲಿ ಮೊದಲ ಸಿಮೆಂಟ್ ಕಾರ್ಖಾನೆ ಮದ್ರಾಸ್ನಲ್ಲಿ ಸ್ಥಾಪನೆಯಾಯಿತು. ಇದಕ್ಕೆ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತ ಹೆಸರನ್ನು ಕೊಟ್ಟರು. ಅನಂತರ ಗುಜರಾತಿನ ಪೋರಬಂದರ್, ರಾಜಸ್ಥಾನದ ಕತನಿ, ಬೂಂದಿ ಈ ಕಡೆಯಲ್ಲೆಲ್ಲ ಈ ಒಂದು ಸಿಮೆಂಟ್ ಕಾರ್ಖಾನೆಗಳು ಸ್ಥಾಪನೆ ಆಯಿತು. ಅವುಗಳಿಂದ ವಾರ್ಷಿಕ ಉತ್ಪನ್ನದ ಸಾಮರ್ಥ್ಯ 1000 ಟನ್, ಹಾಗೆ ಮುಂದೆ 10 ವರ್ಷಗಳಲ್ಲಿ ಉತ್ಪಾದನಾ ಸಾಮರ್ಥ್ಯ 10 ಲಕ್ಷ ಟನ್ನು ಏರ್ತಕ್ಕಂಥದ್ದನ್ನು ಗುರುತಿಸ್ತೀವಿ. ಹೀಗೆ ಈ ಒಂದು ಹಿನ್ನೆಲೆಯಲ್ಲಿ ಅಸೋಸಿಯೇಟೆಡ್ ಸಿಮೆಂಟ್ ಕಂಪನೀಸ್ ಎಂಬ ಸಂಸ್ಥೆಗಳು ಸಹ 1936ರ ವೇಳೆಗೆ ಸುಮಾರು 10 ಕಾರ್ಖಾನೆಗಳು, ಸಿಮೆಂಟ್ ಕಾರ್ಖಾನೆಗಳು ಸ್ಥಾಪನೆ ಆಯಿತು. ಅನಂತರ ದಾಲಿಯಾ ಮತ್ತು ಬಿರ್ಲಾ ಕಂಪನಿಯವರು ದೇಶದಾದ್ಯಂತ ಸಿಮೆಂಟ್ ಕಾರ್ಖಾನೆಗಳನ್ನು ಸ್ಥಾಪಿಸಿದರು. ಇನ್ನು ಚರ್ಮ ಕೈಗಾರಿಕೆ. ಭಾರತದಲ್ಲಿ ಚರ್ಮ ಕೈಗಾರಿಕೆ ಮೊದಲಿಗೆ ಪ್ರಾರಂಭ ಆದಿದ್ದು ಉತ್ತರ ಪ್ರದೇಶದ ಕಾನ್ಪುರ್ನಲ್ಲಿ. ಇದು 1860ರಲ್ಲಿ ಹಾರ್ನೆಸ್ ಆ್ಯಂಡ್ ಸ್ಯಾಡ್ಲರಿ ಫ್ಯಾಕ್ಟರಿ ಇಲ್ಲಿ ಕಾರ್ಯ ಪ್ರಾರಂಭಿಸಿತು. ಇಂದು ಕಾನ್ಪುರ್ ಭಾರತದಲ್ಲಿ ಅತಿ ದೊಡ್ಡ ಚರ್ಮ ಕಾರ್ಖಾನೆ ಕೇಂದ್ರ ಆಗಿರ್ತಕ್ಕಂಥದ್ದು ಕಾಣ್ತೀವಿ. ಇದನ್ನು ಬಿಟ್ಟರೆ ಮುಂಬೈ, ಕೋಲ್ಕತ್ತಾ, ಚೆನ್ನೈ ಬೃಹತ್ ಪ್ರಮಾಣದಲ್ಲಿ ಚರ್ಮ ಕಾರ್ಖಾನೆಗಳನ್ನು ಸ್ಥಾಪಿಸಿದ್ದಾವೆ. ಹಾಗೆ 1940ರ ವೇಳೆಗೆ ಈ ಕಾರ್ಖಾನೆಗಳಲ್ಲಿ ಒಟ್ಟು ಸುಮಾರು 2 ಕೋಟಿಯಷ್ಟು ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಎಣ್ಣೆ ಕಾರ್ಖಾನೆಗಳು. ಬೃಹತ್ ಪ್ರಮಾಣದ ಎಣ್ಣೆ ಕಾರ್ಖಾನೆಗಳನ್ನು ಬಾಂಬೆ, ಗುಜರಾತ್ ಮೊದಲಾದ ಕಡೆ ಸ್ಥಾಪನೆ ಮಾಡಿದ್ರು. ಇನ್ನು ಹಡಗು ನಿರ್ಮಾಣ ಕಾರ್ಖಾನೆ. ಭಾರತದ ರಾಷ್ಟ್ರೀಯ ಹಡಗು ನಿರ್ಮಾಣದ ಒಂದು ಹಂತದಲ್ಲಿ ಕಾರ್ಖಾನೆಯನ್ನು ಆರಂಭಿಸಿದಂಥ ಕೀರ್ತಿ ಸಿಂಧ್ಯಾ ಕುಟುಂಬದವರಿಗೆ ಸಲ್ಲುತ್ತೆ. 1941ರಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಸಿಂಧ್ಯಾ ನ್ಯಾವಿಗೇಷನ್ ಕಂಪನಿ, ಸಿಂಧ್ಯಾ ಸ್ಟೀಮ್ ನ್ಯಾವಿಗೇಷನ್ ಕಂಪನಿ ಆಂಧ್ರ ಕರಾವಳಿಯ ವಿಶಾಖಪಟ್ಟಣಂ ಬಂದರಿನಲ್ಲಿ ಶಿಪ್ ಬಿಲ್ಡಿಂಗ್ ಯಾರ್ಡ್ ಇದನ್ನು ಸ್ಥಾಪಿಸಿದ್ರು. ಶಿಪ್ ಬಿಲ್ಡಿಂಗ್ ಯಾರ್ಡ್ನ ಸ್ಥಾಪಿಸಿ ಅಂದಿನಿಂದ ವಿಶಾಖಪಟ್ಟಣ ಅತಿ ದೊಡ್ಡ ಬೃಹತ್ ಹಡಗು ನಿರ್ಮಾಣ ಕೇಂದ್ರವಾಗಿ ಬೆಳ್ಕೊಂಡಿತು. ಹೀಗೆ ಸಾಕಷ್ಟು ಕಾರ್ಖಾನೆಗಳು ಬ್ರಿಟಿಷರು ಭಾರತದಲ್ಲಿ ಇದ್ದಾಗ್ಲೂ ಅವರು ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಕಾರ್ಖಾನೆಗಳು ಸ್ಥಾಪನೆ ಮಾಡಿದ್ರು. ಆದರೆ ಕಚ್ಚಾ ವಸ್ತುಗಳನ್ನು ಪೂರೈಸೋದ್ರಲ್ಲಿ ತಾರತಮ್ಯ ಅನುಸರಿಸಿದ್ರು. ಆದರೆ ನಮ್ಮ ಭಾರತೀಯರೇನೆ ಬಂಡವಾಳವನ್ನು ಹೂಡಿ ಕಾರ್ಖಾನೆಗಳನ್ನು ಸ್ಥಾಪಿಸಿ ಹೆಚ್ಚಿನ ಸಂಪತ್ತನ್ನು ಅಂದರೆ ಬಂಡವಾಳ ಹೂಡಿ ಲಾಭದಾಯಕವಾದಂಥ ಆದಾಯವನ್ನು ಗಳಿಸುವಲ್ಲಿ, ಸ್ವಾವಲಂಬನೆ ಸಾಧಿಸುವಲ್ಲಿ, ಭಾರತದ ಆರ್ಥಿಕ ರಾಷ್ಟ್ರೀಯತೆ ಗಳಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಒಂದು ಹಿನ್ನೆಲೆ
ಇನ್ನು ಎಷ್ಟು ಯಾವ್ಯಾವ ಕಾರ್ಖಾನೆಗಳು ಸ್ಥಾಪನೆ ಆಗಿದ್ದಾವೆ, ಎಷ್ಟು ಕಾರ್ಖಾನೆಗಳು ಯಾವ ಸ್ಥಳದಲ್ಲಿ ಸ್ಥಾಪನೆ ಆಯಿತು, ಹಾಗೆ ಪಾಕಿಸ್ತಾನಕ್ಕೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಗ ಯಾವ ಕಾರ್ಖಾನೆಗಳು ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಿದ್ದಾವೆ ಅನ್ನೋದನ್ನು ಗುರುತಿಸೋಣ. ಇನ್ನು ಕಾರ್ಖಾನೆಗಳು, ಸೆಣಬು ಕಾರ್ಖಾನೆಗಳು ಒಟ್ಟು 106. ಅದರಲ್ಲಿ ಪ್ರಮುಖವಾಗಿ ಢಾಕಾ, ಬಂಗಾಳ, ರಿಶ್ರಾ ಇತ್ಯಾದಿ. ಇದರಲ್ಲಿ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿದ್ದು 7. ಇನ್ನು ಕಬ್ಬಿಣ ಮತ್ತು ಉಕ್ಕು, ಇದು ಬಿಹಾರ್, ಜಮ್ಶೆಡ್ಪುರ, ಭದ್ರಾವತಿ, ಅಸನ್ಸಾಲ ಈ ಕಡೆಗಳೆಲ್ಲ. ಹಾಗೆ ಹತ್ತಿ ಬಟ್ಟೆ, ಇವು ವಿಶೇಷವಾಗಿ 393 ಸೂರತ್, ಅಹಮದ್ನಗರ, ಬಾಂಬೆ ಈ ಕಡೆಗಳಲ್ಲೆಲ್ಲ ಸುಮಾರು 12 ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿದ್ದು. ಈ ಒಂದು ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳು 13 ಆದ್ರೂ ಅದರಲ್ಲಿ ಕೆಲವನ್ನ ಪಾಕಿಸ್ತಾನಕ್ಕೆ ವಹಿಸ್ಕೊಟ್ಟಿದ್ದು. ಹಾಗೆ ಉಣ್ಣೆ ಕಾರ್ಖಾನೆ 22 ಗ್ವಾಲಿಯರ್ ಮುಂತಾದ ಕಡೆ, ಅದರಲ್ಲಿ 2 ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿದ್ದು. ಇನ್ನು ರೇಷ್ಮೆ ಕಾರ್ಖಾನೆ, ಇದರಲ್ಲಿ 90 ಕಾರ್ಖಾನೆಗಳು ಸ್ಥಾಪನೆ ಆಯಿತು. ಎಲ್ಲೆಲ್ಲಿ ಅಂದರೆ ಮೈಸೂರು, ಬನಾರಸ್, ಗ್ವಾಲಿಯರ್, ಜಮ್ಮು, ಕಲ್ಕತ್ತಾ, ರಾಣಿ ಕಂಚಿ ಈ ಕಡೆಯಲ್ಲೆಲ್ಲ. ಹಾಗೆ ಕಾಗದ ಕಾರ್ಖಾನೆಗಳು ಸುಮಾರು 16, ಹೂಗ್ಲಿ, ರಾಣಿಗಂಜಂ, ಲಕ್ನೋ, ಪೂನಾ, ಭದ್ರಾವತಿ. ಹಾಗೆ ಈ ಸಿಮೆಂಟ್ ಕಾರ್ಖಾನೆಗಳು 16, ಮದ್ರಾಸ್, ಬೂಂದಿ ಮತ್ತು ಪೋರಬಂದರ್. ಇನ್ನು ಸಕ್ಕರೆ ಕಾರ್ಖಾನೆ 142 ಕಾರ್ಖಾನೆಗಳು ಎಲ್ಲೆಲ್ಲಿ ಸ್ಥಾಪನೆಗೊಂಡವು ಅಂತಂದರೆ ಪಾಟ್ನಾ, ವಾರಣಾಸಿ, ಕಾನ್ಪುರ್, ಪಂಜಾಬ್, ರೋಟಕ್, ಹಾಗೆ ಶಹಜಾನ್ಪುರ, ಮಾರಿಗೈರ್ ಈ ಕಡೆಗಳೆಲ್ಲ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಆಯಿತು. ಒಟ್ಟು 142 ಕಾರ್ಖಾನೆಗಳು ಸ್ಥಾಪಿಸಲ್ಪಟ್ಟು. ಇನ್ನು ಸಾಬೂನ್ ಕಾರ್ಖಾನೆ 25 ಅಹಮದ್ನಗರಗಳಲ್ಲಿ ಸ್ಥಾಪನೆಗೊಂಡು. ಇನ್ನು ಗಾಜು ಸುಮಾರು 77 ಕಾರ್ಖಾನೆಗಳು ಕಲ್ಕತ್ತಾ, ಪೂನಾ, ಡಾಲ್ಟನ್ಗಂಜ, ಬರೋಡಾ ಈ ಕಡೆಗಳೆಲ್ಲ. ಇನ್ನು ಬೆಂಕಿಪಟ್ಟಣ ಕಾರ್ಖಾನೆ ಸುಮಾರು 107 ಕಾರ್ಖಾನೆಗಳು ಸ್ಥಾಪನೆಗೊಂಡು. ಎಲ್ಲೆಲ್ಲಿ ಅಂದರೆ ಸಿಲಿಗುರಿ, ಭದ್ರಾವತಿ, ದುರ್ಬಿ, ದರ್ಭಂಗ, ದಮರ್ಗಂಗ, ಹಾಗೆ ರಾಸಾಯನಿಕ ಕಾರ್ಖಾನೆ ಸುಮಾರು 35 ಬಾಗಲ್ಪುರ, ಅಹಮದಾಬಾದ್, ಕಾನ್ಪುರ, ಕೊಯಮತ್ತೂರು, ಬ್ಯಾಂಗ್ಳೂರು. ಇನ್ನು ಎಣ್ಣೆ ವನಸ್ಪತಿ ಕಾರ್ಖಾನೆ ಸುಮಾರು 25 ಕಾರ್ಖಾನೆಗಳು ಸ್ಥಾಪಿಸಲ್ಪಟ್ಟವು. ಗಾಗಾವಾಡ್ ಅಂದರೆ ಪಂಜಾಬ್ನಲ್ಲಿ, ಅಹಮದ್ನಗರ, ಹಾಗೆ ಪಾಲಿಟನ್, ದಾವಣಗೆರೆ, ಬ್ಯಾಂಗ್ಳೂರ್, ದುಲಿಯಾನಾ ನಗರ, UP, ಹಾಗೆ ಕಾನ್ಪುರ್ ಈ ಕಡೆಗಳಲ್ಲಿ. ಇನ್ನು ಕಾಫಿ, ಟೀ ಇವು ಈ ಒಂದು ಕಾರ್ಖಾನೆ ಅದರಲ್ಲಿ ಒಂದು ಅಂದಾಜು ಪ್ರಕಾರ ಡಾರ್ಜಿಲಿಂಗಲ್ಲಿ ಮತ್ತು ಕಲ್ಕತ್ತಾದಲ್ಲಿ. ಹಾಗೂ ಹಡಗು ನಿರ್ಮಾಣ ಕಾರ್ಖಾನೆಗಳು ಮದ್ರಾಸ್, ವಿಶಾಖಪಟ್ಟಣ, ಕೊಚ್ಚಿನ್, ಭಾವನಗರ, ಕಾಂಡ್ಲಿ ಅಂದರೆ ಕಚ್ನಲ್ಲಿ. ಇನ್ನು ಪೆಟ್ರೋಲಿಯಂ ಕಾರ್ಖಾನೆ ದಿಗ್ಬಾಯ್ ಅಂದರೆ ಅಸ್ಸಾಂನಲ್ಲಿ, ಹಾಗೆ ವಿಶಾಖಪಟ್ಟಣದಲ್ಲಿ. ಹೀಗೆ ಇಷ್ಟೆಲ್ಲ ಕಾರ್ಖಾನೆಗಳು ಭಾರತದಲ್ಲಿ ಸ್ಥಾಪನೆಗೊಂಡು ಭಾರತದ ಒಂದು ಆರ್ಥಿಕ ರಾಷ್ಟ್ರೀಯತೆಯನ್ನು ಸ್ವಾವಲಂಬನೆಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ, ಅಭಿವೃದ್ಧಿಗೊಳ್ತಕ್ಕಂಥ ನಿಟ್ಟಿನಲ್ಲಿ, ಈ ಒಂದು ಆರ್ಥಿಕತೆಯನ್ನು ಸಾಧಿಸ್ತಕ್ಕಂಥ ನಿಟ್ಟಿನಲ್ಲಿ, ಬೆಳವಣಿಗೆ ಹೊಂದೋ ನಿಟ್ಟಿನಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಒಂದು ಅಂಶವನ್ನು ನಾವು ಕಾಣ್ತೀವಿ. ಈ ಒಂದು ವಿಡಿಯೋವನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಧನ್ಯವಾದಗಳು.